ವಿವಿಸಿ ಬಿಟ್ಸ್ಗೆ ಸ್ವಾಗತ. ನಾನು ಕಾವ್ಯ. ಮೊದಲಿಗೆ ಹೆಡ್ಲೈನ್ಸ್. ಜೀವ ಬಿಟ್ಟರೂ ಭೂಮಿಯನ್ನ ಬಿಡಲ್ಲ. ಸರ್ಕಾರದ ವಿರುದ್ಧ ಸಿಡಿದೆದ್ದ ದೊಡ್ಡಬಳ್ಳಾಪುರ ರೈತರು. 100ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳ ಮೂಲಕ ರೈತರ ಶಕ್ತಿ ಪ್ರದರ್ಶನ. ಬೆಟ್ಟದ ಭೈರವೇಶ್ವರ ದೇವಾಲಯದ ಆವರಣದಲ್ಲಿ ವಸ್ತ್ರ ಸಂಹಿತೆ ಕಡ್ಡಾಯ. ಇನ್ಮುಂದೆ ಫೋಟೋ ಶೂಟಿಂಗ್ಗೆ ಶುಲ್ಕ ನಿಗದಿ. ಜಿಲ್ಲಾಧಿಕಾರಿ ಲತಾ ಕುಮಾರಿ ಖಡಕ್ ಸೂಚನೆ. ಚನ್ನಕೇಶವನ ಜಾತ್ರೆಯಲ್ಲಿ ಮಳೆರಾಯಿನ ಆರ್ಭಟ. ವಸತಿ ವ್ಯವಸ್ಥೆ ಇಲ್ಲದೆ ಭಕ್ತರ ಪರದಾಟ. ಅಂಗಡಿ ಮುಂಗಟ್ಟುಗಳಲ್ಲೇ ಆಶ್ರಯ ಪಡೆದ ಸಾವಿರಾರು ಭಕ್ತರು. ದೊಡ್ಡಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಸರ್ಕಾರ ಸುಮಾರು 2100 ಎಕರೆ ಕೃಷಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳುವ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ವಿರೋಧಿಸಿ ದೊಡ್ಡಬಳ್ಳಾಪುರ ತಾಲೂಕಿನ ರೈತರು ನೂರಾರು ಟ್ರ್ಯಾಕ್ಟರ್ಗಳ ರ್ಯಾಲಿಯನ್ನ ನಡೆಸುವ ಮೂಲಕ ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ದಾರೆ. ತಾಲೂಕಿನ ದೊಡ್ಡಬೆಳವಂಗಲ, ಚಿಕ್ಕಬೆಳವಂಗಲ, ಸೊನ್ನೇನಹಳ್ಳಿ, ನಾರನಹಳ್ಳಿ ಮತ್ತು ರಾಂಪುರ ಗ್ರಾಮಗಳ ಜಮೀನನ್ನ ಸ್ವಾಧೀನಪಡಿಸಿಕೊಳ್ಳಲು ತೀರ್ಮಾನಿಸಲಾಗಿದ್ದು, ಇದರಿಂದ ನೂರಾರು ರೈತ ಕುಟುಂಬಗಳು ಬೀದಿಗೆ ಬೀಳುವ ಭೀತಿಯಲ್ಲಿವೆ. ನಮ್ಮ ಭೂಮಿ ನಮಗೆ ಜೀವನ ಆಧಾರ. ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಹೆಸರಿನಲ್ಲಿ ನಮ್ಮ ಹೊಲಗಳನ್ನ ಬಿಟ್ಟುಕೊಡುತ್ತಿಲ್ಲ ಎಂದು ರೈತರು ಪಟ್ಟು ಹಿಡಿದಿದ್ದಾರೆ. ಇಂದು ಬೆಳಗ್ಗೆ ದೊಡ್ಡಬೆಳವಂಗಲದಿಂದ ಆರಂಭವಾದ ಟ್ರ್ಯಾಕ್ಟರ್ ರ್ಯಾಲಿ ದೊಡ್ಡಬಳ್ಳಾಪುರ ನಗರದ ಪ್ರಮುಖ ರಸ್ತೆಗಳ ಮೂಲಕ ಸಂಚರಿಸಿ ತಾಲೂಕು ಕಚೇರಿಯನ್ನ ತಲುಪಲಿದೆ. 100ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಲ್ಲಿ ರೈತರು ತಂಡೋಪತಂಡವಾಗಿ ನಗರದತ್ತ ಆಗಮಿಸುತ್ತಿದ್ದು, ತಾಲೂಕು ಕಚೇರಿಗೆ ಮುತ್ತಿಗೆಯನ್ನ ಹಾಕಿ ತಹಸೀಲ್ದಾರ್ ಅವರಿಗೆ ಮನವಿಯನ್ನ ಸಲ್ಲಿಸಲು ನಿರ್ಧರಿಸಿದ್ದಾರೆ. ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಯಾವುದೇ ಒಂದು ಹೋರಾಟ ಬಂದ್ರೆ ಪಕ್ಷಾತೀತವಾಗಿ ಬಿಂಬಿಸ್ತಾರೆ. ಯಾರಾದ್ರೂ ಒಬ್ಬ ನ್ಯಾಯ ಕೇಳಕ್ ಹೋದ್ರೆ ಒಬ್ಬರನ್ನ ಕಾಲ್ ಎಳಿತಾರೆ. ಇದು ಸಾರ್ವಜನಿಕ ಸಮಸ್ಯೆ. ನಾವೇನಿದ್ರು ಚುನಾವಣೆಗಳನ್ನ 1 ತಿಂಗಳಿಗೆ ಸೀಮಿತ ಇಟ್ಕೋಬೇಕು. ಹೋರಾಟ ಮಟ್ಟ ಯಾವ ರೀತಿ ಇರಬೇಕು ಅಂದ್ರೆ ನಾನು ಭಾಷಣದಲ್ಲಿ ಹೇಳಿದ್ದೀನಿ. ಇದು ಹೋರಾಟ ತೋರ್ಗಾಣಿಕೆಗೆ ಆಗ್ಬಾರ್ದು. ಹೆಂಗ್ತರು ಮಕ್ಕಳನ್ನ ಕರ್ಕೊಂಬಂದ್ ತಾಲೂಕ್ ಆಫೀಸಲ್ಲಿ ಕುಂಡಿಸ್ಬೇಕೇನ್ರಿ? ನಾವು ತಾಲೂಕಲ್ಲಿ ಅಧಿಕಾರ ಅನುಭವಿಸ್ತಿರೋರು, ಹಿಂದೆ ಅನುಭವಿಸ್ತಿರೋರು ಏನು ಈಗ ಕ್ವೀನ್ ಸಿಟಿ ಹೊರದಿದ್ರೆ KIDB ಯಾಕೆ ಬರೋರು ಅಲ್ಗೆ? ಕ್ವೀನ್ ಸಿಟಿ ಆಗಕ್ ಬಿಟ್ಟವ್ರ ಯಾರು? ಶಾಸಕರು ಅದೇ ಪಂಚಾಯತಿಯವ್ರು ಇದ್ಕೊಂಡು ಕ್ವೀನ್ ಸಿಟಿ ಮಾಡಕ್ ಬಿಟ್ಬಿಟ್ಟು 4000 ಎಕರೆ 5000 ಎಕರೆನ ಇವಾಗ ಬಂದ್ಬಿಟ್ಟು KIDB ಅವ್ರು ಅಕ್ವಿಷನ್ ಮಾಡ್ತಾರೆ ಅಂದ್ರೆ ಎಷ್ಟು ಸರಿ? ಸಕಲೇಶಪುರ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಹಾಗೂ ಪ್ರವಾಸಿ ತಾಣವಾದ ಬೆಟ್ಟದ ಭೈರವೇಶ್ವರ ಸ್ವಾಮಿ ದೇವಾಲಯದ ಸಮಗ್ರ ಅಭಿವೃದ್ಧಿ, ಪ್ರವಾಸೋದ್ಯಮ ಉತ್ತೇಜನ ಮತ್ತು ಸುರಕ್ಷತೆಯ ಕುರಿತು ಮಹತ್ವದ ಸಭೆಯನ್ನ ನಡೆಸಲಾಗಿದೆ. ಜಿಲ್ಲಾಧಿಕಾರಿ KS ಲತಾ ಕುಮಾರಿ ಅವರು ದೇವಾಲಯಕ್ಕೆ ಭೇಟಿನ ನೀಡಿ ಸ್ಥಳೀಯ ಗ್ರಾಮಸ್ಥರೊಂದಿಗೆ ಚರ್ಚಿಸಿದ ಬಳಿಕ ಆನವಳು ಗ್ರಾಮದ ಪೆಬಲ್ಸ್ ಬೆನ್ಸ್ ರೆಸಾರ್ಟ್ನಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಹೋಮ್ ಸ್ಟೇ ಹಾಗೂ ರೆಸಾರ್ಟ್ ಮಾಲೀಕರೊಂದಿಗೆ ಸಭೆಯನ್ನು ನಡೆಸಿದ್ದು, ಸಭೆಯಲ್ಲಿ ಹಲವು ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದ್ದು, ದೇವಾಲಯದಲ್ಲಿ ಫೋಟೋಶೂಟ್ಗೆ ನಿಯಮಾವಳಿಯನ್ನ ಜಾರಿಗೆ ತರಲು ತೀರ್ಮಾನಿಸಲಾಗಿದೆ. ಬೆಟ್ಟದ ಭೈರವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಫೋಟೋಶೂಟ್ ನಡೆಸಲು ಇನ್ನು ಮುಂದೆ 4 ಗಂಟೆಗಳ ಅವಧಿಗೆ 5,000 ರೂಪಾಯಿ ಶುಲ್ಕವನ್ನ ವಿಧಿಸಲಾಗುವುದು. ಫೋಟೋಶೂಟ್ ಮಾಡಲು ಮುಂಚಿತವಾಗಿ ಆನ್ಲೈನ್ ಮೂಲಕ ಅನುಮತಿಯನ್ನ ಪಡೆಯಬೇಕು. ನಿಗದಿತ ಸಮಯ ಮೀರಿದಲ್ಲಿ ಪ್ರತಿ ಹೆಚ್ಚುವರಿ ಗಂಟೆಗೆ 1,000 ಶುಲ್ಕವನ್ನ ವಿಧಿಸಲಾಗುತ್ತದೆ. ದೇವಾಲಯದ ಆವರಣದಲ್ಲಿ ವಸ್ತ್ರ ಸಂಹಿತೆಯನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು. ನಿಯಮ ಉಲ್ಲಂಘಿಸಿದರೆ 2,500 ರೂಪಾಯಿ ದಂಡವನ್ನ ವಿಧಿಸಲಾಗುತ್ತದೆ ಎಂದು ಜಿಲ್ಲಾಧಿಕಾರಿ ಸ್ಪಷ್ಟಪಡಿಸಿದರು. ದೇವಾಲಯ ಮತ್ತು ಸುತ್ತಮುತ್ತಲಿನ ಪ್ರವಾಸಿ ತಾಣಗಳ ಅಭಿವೃದ್ಧಿಗಾಗಿ ಸುತ್ತಮುತ್ತಲಿನ 9 ಗ್ರಾಮಗಳಿಂದ ತಲಾ ಒಬ್ಬ ಸದಸ್ಯರನ್ನ ಒಳಗೊಂಡ ಅಭಿವೃದ್ಧಿ ಸಮಿತಿಯನ್ನ ರಚಿಸಲು ತೀರ್ಮಾನಿಸಲಾಗಿದೆ. 18 ವರ್ಷದೊಳಗಿನ ಹೆಣ್ಣು ಮಕ್ಕಳನ್ನ ಕರೆತಂದಲ್ಲಿ ತಕ್ಷಣ ವಿಚಾರಣೆ ನಡೆಸಿ ಪೊಲೀಸರಿಗೆ ಮಾಹಿತಿಯನ್ನ ನೀಡಬೇಕು. ಅಪ್ರಾಪ್ತ ವಯಸ್ಕರಿಗೆ ಹೋಮ್ ಸ್ಟೇ ಅಥವಾ ರೆಸಾರ್ಟ್ಗಳಲ್ಲಿ ವಸತಿ ನೀಡಿದರೆ ಕಾನೂನು ಕ್ರಮವನ್ನ ಕೈಗೊಳ್ಳಲಾಗುತ್ತದೆ ಎಂದು ಜಿಲ್ಲಾಧಿಕಾರಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅಡ್ರೆಸ್ ID ತಗೊಂಡು ವಿತೌಟ್ ಪ್ರೂಫ್ ಮಕ್ಕಳಿಗಂತೂ ನೀವು ಪ್ರೂಫ್ಗಳನ್ನು ಕೊಡೋದು. ಜುವೆನೈಲ್ಸ್ ಪ್ಲೀಸ್, ಇದು ಒಂದು ಹೀನಸ್ ಕ್ರೈಮ್. ಅದಕ್ಕೆ ಸಪೋರ್ಟ್ ಮಾಡಿ. ನಾವು ಬಿಸ್ನೆಸ್ ಅಲ್ಲಿ ವ್ಯವಹಾರದಲ್ಲಿ ಚೆನ್ನಾಗಿ ಹಾಕಬೇಕು, ಆದರೆ ಒಂದು ಎಥಿಕ್ಸ್ ಇಂದ, ಮೋರಲ್ ಇಂದ ನಮ್ಮ ದೇಶಕ್ಕೆ, ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ದಾರಿಯನ್ನು ತೋರಿಸ್ತಾ ಬೆಳಿಬೇಕೆ ಹೊರತು ಸಮಾಜ ಘಾತಕರಾಗಿ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆಲ್ಲ ತಾವೆಲ್ಲ ಕೈ ಜೋಡಿಸ್ತೀರಾ ಅಂತ ನಾನು ವೆರಿ ಗುಡ್.
ಈಗ ಏನಾಗಿತ್ತು, ಇದು ಕಂಟ್ರೋಲ್ ನೀವು ಪ್ಲಾಸ್ಟಿಕ್ ಮೇಜರ್ ಕಂಟ್ರೋಲ್ ನೀವು ಅದರಿಂದ ಏನು ಮಾಡಿದ್ರು, ಒಂದು 5-6 ತಿಂಗಳಾಗಿ ನಾವು ಸ್ವಚ್ಛತೆ ಕೂಡ ನಾವು ಆಮೇಲೆ ನಮ್ಮ ರೆಸಾರ್ಟ್ ಕೌನ್ಸಿಲರ್ ರೆಸ್ಟೋರಿಗೆ ಮುಂಚೆನೇ ಇನ್ಫಾರ್ಮ್ ಮಾಡೋದು, ನೀವು ಏನೇ ಅಕಸ್ಮಾತ್ ಪ್ಲಾಸ್ಟಿಕ್ ಕಸ ಇದ್ದರೆ ತಂದು ನಮ್ಮ ರೆಸಾರ್ಟ್. ಸಭೆಯಲ್ಲಿ ತಹಸೀಲ್ದಾರ್ ಕೆ ಸುಪ್ರೀತಾ, ಡಿವೈಎಸ್ಪಿ ಎಸ್ಕೆ ಮಾಲ್ತೇಶ್, ಅರಣ್ಯ ಅಧಿಕಾರಿ ಹೇಮಂತ್ ಕುಮಾರ್, ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿ ಪಿ ರಮೇಶ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ದರು. ವಿಶ್ವವಿಖ್ಯಾತ ಶ್ರೀ ಚನ್ನಕೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಾವಿರಾರು ಭಕ್ತರು ಪಟ್ಟಣಕ್ಕೆ ಆಗಮಿಸಿರುವ ನಡುವೆ ಸುರಿದ ಭಾರೀ ಮಳೆ ಭಕ್ತರ ಸಂಕಷ್ಟವನ್ನ ಮತ್ತಷ್ಟು ಗಂಭೀರಗೊಳಿಸಿದೆ. ಜಾತ್ರೆಯಂದು ಸುರಿದ ಮಳೆಯಿಂದಾಗಿ ಭಕ್ತರು ತಂಗಲು ಸೂಕ್ತ ವ್ಯವಸ್ಥೆಗಳಿಲ್ಲದೆ ಮಳೆಯಲ್ಲಿಯೇ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದ್ದು, ದೂರದ ಊರುಗಳಿಂದ ಬಂದ ಕುಟುಂಬಗಳು, ವೃದ್ಧರು, ಮಹಿಳೆಯರು, ಮಕ್ಕಳೊಂದಿಗೆ ರಸ್ತೆಯ ಬದಿಗಳು, ಮಂಟಪಗಳು ಹಾಗೂ ಅಂಗಡಿಗಳ ನೆರಳಿನಲ್ಲಿ ಆಶ್ರಯ ಪಡೆಯಲು ಹರಸಾಹಸ ಪಡುತ್ತಿರುವ ದೃಶ್ಯ ಕಂಡುಬಂದಿತ್ತು. ಜಾತ್ರೆಯಂತಹ ದೊಡ್ಡ ಮಟ್ಟದ ಕಾರ್ಯಕ್ರಮಕ್ಕೆ ಸಾವಿರಾರು ಭಕ್ತರು ಆಗಮಿಸುವುದು ತಿಳಿದಿದ್ದರೂ ಕೂಡ ತಾಲೂಕು ಆಡಳಿತದಿಂದ ಸಮರ್ಪಕ ವಸತಿ ವ್ಯವಸ್ಥೆಯನ್ನ ಕಲ್ಪಿಸದೇ ಇರುವುದು ಭಕ್ತರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ತಕ್ಷಣವೇ ತಾಲೂಕು ಆಡಳಿತ ಕ್ರಮವನ್ನು ಕೈಗೊಂಡು ತಾತ್ಕಾಲಿಕ ಆಶ್ರಯ ಕೇಂದ್ರಗಳು, ಕುಡಿಯುವ ನೀರು ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕೆಂದು ಭಕ್ತರು ಒತ್ತಾಯಿಸಿದ್ದಾರೆ. ಮಲೆನಾಡು ತಾಂತ್ರಿಕ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯೊಂದರಲ್ಲಿ ಭಾಗವಹಿಸಿ ಪ್ರಥಮ ಬಹುಮಾನವನ್ನ ಪಡೆದು ಸಾಧನೆಯನ್ನ ಮಾಡಿರುವ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಆಡಳಿತ ಮಂಡಳಿಯು ಅಭಿನಂದನೆಯನ್ನ ಸಲ್ಲಿಸಿತು. ನಗರದ ಆಯೋಜಿಸಿದ್ದ ಮಲೆನಾಡು ತಾಂತ್ರಿಕ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ರಾಷ್ಟ್ರೀಯ ಮಟ್ಟದಲ್ಲಿ ಡೆಹ್ರಾಡೂನ್ನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವೊಂದರಲ್ಲಿ ಸ್ಪರ್ಧಿಸಿ ಪ್ರಥಮ ಬಹುಮಾನವನ್ನ ಪಡೆದಿರುವುದಕ್ಕೆ ಅಭಿನಂದನೆಯನ್ನ ಸಲ್ಲಿಸಿ ಮಾತನಾಡಿದ ಮಲೆನಾಡು ತಾಂತ್ರಿಕ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಆರ್.ಟಿ. ದೇವೇಗೌಡ ಅವರು, ನಮ್ಮ ಜೀವನದ ಬದುಕಿಗೆ ಇಂತಹ ಸಾಧನೆಗಳು ಉಪಯುಕ್ತವಾಗಿವೆ. ಎಂದಾದರೂ ಒಂದು ದಿನ ಜನ ನಾವು ಇಂತಹ ಸಾಧನೆಯನ್ನ ಮಾಡಿದ್ದನ್ನ ಗುರುತಿಸುತ್ತಾರೆ. ವಿದ್ಯಾರ್ಥಿಗಳು ಹೊಸ ಸಾಧನೆಯನ್ನ ಮಾಡುವಾಗ ಕಾಲೇಜಿಗೂ ಕೂಡ ಹೆಸರು ಬರುತ್ತದೆ, ಜೊತೆಗೆ ನಿಮ್ಮ ಜ್ಞಾನಕ್ಕೂ ಕೂಡ ವೃದ್ಧಿಯಾಗುತ್ತದೆ ಎಂದರು. ಅದರ ಜೊತೆಗೆ ಮಂಜುನಾಥ್ ಅವರ ನೇತೃತ್ವ, ಮೇಡಮ್ ಅವರ ನೇತೃತ್ವ, ನಮ್ಮ ಪ್ರಾಂಶುಪಾಲರ ಮರೇಂದ್ರ ಅವರ ನೇತೃತ್ವ ನನ್ನ ಹತ್ರ ಬಂದು ಕೇಳಿದರು, ನಾನು ಹೊಸ ದುಡ್ಡು ಕೊಡುವಂತ ಮಾಡಿದ್ರಲ್ಲ, ಈ ಸಾಧನೆ ಮಾಡ್ತಾ ಇರೋದು ಹೊಸ ಸಾಧನೆ ಮಾಡೋದ್ರಿಂದ ಕಾಲೇಜು ಒಳ್ಳೆಯ ಹೆಸರು ಬರುತ್ತೆ, ನಿಮಗೂ ನಾಲೆಡ್ಜ್ ಬರುತ್ತೆ. ಆ ದೃಷ್ಟಿಯಲ್ಲಿ ಇವತ್ತಿನ ದಿವಸ ಏನು ಮಕ್ಕಳಿದ್ದಾರೆ ನೋಡಿದ್ರೆ ಅವ್ರು ನಿಜವಾಗ್ಲೂ ವಿದ್ಯಾಭ್ಯಾಸ ಮಾಡೋದು ಬಂದು ಹಾಗೆ ಕಾಣ್ತಾರೆ. ಯಾಕೆಂದರೆ ನಾವು ಕುಸ್ತಿ ಮಾಡೋ ಅಂತ ಹೇಳಿ ಮಕ್ಕಳಿಲ್ಲ ನಿಜವಾದ. ಮಲೆನಾಡು ತಾಂತ್ರಿಕ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಜಗದೀಶ್ ಚೌಡುವಳ್ಳಿ ಅವರು ಮಾತನಾಡಿ, ಭಾರತ ದೇಶದ ಸಿವಿಲ್ ಇಂಜಿನಿಯರಿಂಗ್ ವಿಭಾಗಕ್ಕೆ ಕೀರ್ತಿಯನ್ನ ತಂದಂತಹ ಮಲೆನಾಡು ತಾಂತ್ರಿಕ ವಿಶ್ವವಿದ್ಯಾಲಯದ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಪ್ರಾಧ್ಯಾಪಕ ವೃಂದದವರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನ ತಿಳಿಸಿದರಲ್ಲದೆ, ನೀವು ಮಾಡಿದಂತಹ ಸಾಧನೆ, ಪ್ರಶಸ್ತಿಗಳು ನಿಮ್ಮ ಮುಂದಿನ ಭವಿಷ್ಯಕ್ಕೆ ಅನುಕೂಲವಾಗಲಿ ಎಂದು ಶುಭವನ್ನ ಹಾರೈಸಿದರು. ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಎಲ್ಲ ನಿರ್ದೇಶಕರಿಗೆ, ನಮ್ಮ ಕಾಲೇಜಿನ ಪ್ರಗತಿಗೆ ಹಾಗೂ ಇಡೀ ಇಂಡಿಯಾ ದೇಶದಲ್ಲೇ ಸಿವಿಲ್ ಡಿಪಾರ್ಟ್ಮೆಂಟ್ಗೆ ಒಂದು ಕೀರ್ತಿಯನ್ನು ತಂದಂಥ ನಮ್ಮ ಕಾಲೇಜಿನ ಸಿವಿಲ್ ವಿಭಾಗದ ಒಂದು ಎಲ್ಲ ಉಪನ್ಯಾಸಕರು ಮತ್ತು HODಗೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಹೃದಯ ತುಂಬಿದ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ, ನಿಮ್ಮ ಜೀವನದ ಗುರಿಯನ್ನು ಸಾಧನೆ ಮಾಡಲಿಕ್ಕೆ ನೀವು ತೆಗೆದುಕೊಂಡಂತಹ ನಿರ್ಧಾರಗಳು, ತಗೊಂಡಂಥ ಪ್ರಶಸ್ತಿಗಳು ಮುಂದಿನ ಜೀವನಕ್ಕೆ ಒಳ್ಳೆಯದಾಗಲಿ, ಶುಭವಾಗಲಿ. ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಪ್ರಾಧ್ಯಾಪಕರಾದ ಮಂಜುನಾಥ್ ಅವರು ಮಾತನಾಡಿ, ಪೂಜಾ ಅವರು ನಮ್ಮ ಕಾಲೇಜಿನಲ್ಲಿ ಸಂಶೋಧನಾ ವಿದ್ಯಾರ್ಥಿಯಾಗಿದ್ದು, ಅವರು ಮರಳು ದುಬಾರಿ ಆಗಿರುವುದರಿಂದ ಅದರ ಬದಲಾಗಿ ಸ್ಥಳೀಯವಾಗಿ ಸಿಗುವ ಮಣ್ಣನ್ನು ಉಪಯೋಗಿಸಿ ಉತ್ತಮ ಗುಣಮಟ್ಟದ ಕಾಂಕ್ರೀಟ್ ಅನ್ನ ಹೇಗೆ ತಯಾರಿಸಬಹುದು ಎಂಬ ವಿಷಯದ ಕುರಿತು ಸಂಶೋಧನೆಯನ್ನ ನಡೆಸುತ್ತಿದ್ದಾರೆ. ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಅದೇ ಪ್ರಾಜೆಕ್ಟ್ ಅನ್ನ ದಾಲ್ಮಿಯಾ ಕಂಪನಿಯವರು ಏರ್ಪಡಿಸಿದ್ದ ಸ್ಪರ್ಧೆಯ ಒಂದರಲ್ಲಿ ಸ್ಪರ್ಧಿಸಿ ಅದನ್ನ ಪ್ರಸ್ತುತಪಡಿಸಿದ್ದರು. ಅದರಲ್ಲಿ ಪ್ರಥಮ ಬಹುಮಾನ ಪಡೆದಿರುವುದು ನಮ್ಮ ಕಾಲೇಜಿಗೆ ಸಂತಸದ ಸಂಗತಿಯಾಗಿದೆ. ಇದೇ ರೀತಿ ಇನ್ನು ಅನೇಕ ಸಂಶೋಧನೆಗಳು ನಡೆಯಲಿ ಎಂದು ಶುಭವನ್ನ ಹಾರೈಸಿದರು. ಮತ್ತೆ ನನ್ನ ಗೈಡೆನ್ಸ್ ಅಲ್ಲಿ ಮತ್ತೆ ಮುರಳೀಧರ್ ಗೈಡೆನ್ಸ್ ಅಲ್ಲಿ ಮಿಸ್ ಪೂಜಾ ರಿಸರ್ಚ್ ಮಾಡ್ತಾ ಇದ್ದಾರೆ. ರಿಸರ್ಚ್ ಟಾಪಿಕ್ ಬಂದು ಬೈ ಮೇಕಿಂಗ್ ಕಾಂಕ್ರೀಟ್
ಮರಳು ದುಬಾರಿ ಆದ್ದರಿಂದ ಮರಳಿನ ಬದಲು ಲೋಕಲಿ ಅವೈಲೇಬಲ್ ಸಾಯಿಲ್ನೇ ಉಪಯೋಗಿಸಿ ಒಳ್ಳೆ ಗುಣಮಟ್ಟದ ಕಾಂಕ್ರೀಟ್ನ ಹೇಗೆ ತಯಾರಿಸ್ಬೋದು ಅನ್ನೋ ರಿಸರ್ಚ್ ಟಾಪಿಕ್ನ ತಗೊಂಡು ನಮ್ಮ ಪೂಜಾ ಅವರು ರಿಸರ್ಚ್ ಮಾಡ್ತಾ ಇದ್ದಾರೆ. ಬೇಸಿಕಲಿ ಆ ರಿಸರ್ಚ್ ಟಾಪಿಕ್ಕು ನನ್ನ ಪ್ರಾಜೆಕ್ಟನ್ನು ಅವರೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅದರಲ್ಲಿ ವಿ ಹ್ಯಾವ್ ಅಚೀವ್ಡ್ ಸ್ಟ್ರೆಂತ್ ಈಕ್ವಲ್ ಟು ನಾರ್ಮಲ್ ಕಾಂಕ್ರೀಟ್. ಸಪೋರ್ಟ್ ಇದೆ ಮತ್ತು ಅದೇ ರೀತಿ ಮ್ಯಾನೇಜ್ಮೆಂಟ್ ಅವ್ರದ್ದು ತುಂಬ ಸಪೋರ್ಟ್ ಇದೆ. ನಮ್ಮ ಸ್ಟೂಡೆಂಟ್ಸ್ ನಾನು ಅಂದರೆ ಪ್ರಾಜೆಕ್ಟ್ ಮಾಡೋಕ್ಕೆ ಬಂದಾಗ ನಂದು ಒಂದು ಕಂಡೀಷನ್ ಅಂದರೆ ಪೇಪರ್ ಪಬ್ಲಿಷ್ ಮಾಡಬೇಕು, ಇಲ್ಲ ಒಂದು ಅದರ್ ಪ್ರಾಜೆಕ್ಟ್ ಹೊರಗಡೆ ಎಕ್ಸಿಬಿಟ್ ಮಾಡಬೇಕು ಅಂತ. ಅದೇ ಥರ ಈಗ ನನ್ನ ಪ್ರಾಜೆಕ್ಟ್ ಹುಡುಗರು ನಾನು ಏನು 4D ಪ್ರಿಂಟಿಂಗ್ ಬಗ್ಗೆ ಒಂದು ಪ್ರೆಸೆಂಟೇಷನ್ ಕೊಡಿ ಅಂತ ಹೇಳಿದೆ. ಅದ್ರ ಬಗ್ಗೆ ತುಂಬ ಚೆನ್ನಾಗಿ ರೆಡಿಯಾಗಿ ಶೆಲ್ಟರ್ ಅಂತ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರಲ್ಲಿ ನಡೆದ ಕಾಂಪಿಟೇಷನ್ಗೆ ಭಾಗವಹಿಸಿದೆ. ಆಗಿದ್ದ 6 ಇವೆಂಟಲ್ಲಿ ಹತ್ತತ್ರ 3 ಇವೆಂಟಲ್ಲಿ ಫಸ್ಟ್ ಪ್ಲೇಸ್ ತಗೊಂಡಿದ್ದಾರೆ. ಹಾಗೆ ಎಲ್ಲ ಇವೆಂಟಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಅಲ್ಲಿ ಬಂದಂತಹ 16 ಕಾಲೇಜ್, 16 ಅಲ್ಲ ಇನ್ನೂ ತುಂಬ ಕಾಲೇಜ್ಗಳು ಬಂದಿದ್ದು. ಸೊ ಎಲ್ಲ ಕಾಲೇಜ್ಗಳಲ್ಲಿ ಲೈಕ್ ಕಮ್ಯುನಿಕೇಷನ್ ಸ್ಕಿಲ್ ಇರ್ಬೋದು, ಆಚೆ ಕಡೆ ಹೋದಾಗ ಯಾವ ಥರ ನಾವು ಡ್ರೆಸ್ಸಿಂಗ್ ಸೆನ್ಸ್ ಯಾವ ಥರ ಮಾಡಬೇಕು, ಆ್ಯಂಡ್ ನಾವು ಯಾವ ಥರ ಕಾಂಪೀಟ್ ಮಾಡಬೇಕು, ಕಾಂಪಿಟೇಟರ್ಸ್ ಅಂದರೆ ಯಾವ ಥರ ಇರಬೇಕು, ಆಚೆ ಕಡೆ ಇದ್ದಾಗ ಯಾವ ಥರ ನಡ್ಕೊಬೇಕು. ನಮ್ಮ ಕೋಆರ್ಡಿನೇಟರ್ಸ್ ಬೃಂದಾ ಮ್ಯಾಮ್ ಇನ್ಸ್ಟಿಟ್ಯೂಟ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿದ್ವು. ಸೊ ನಮಗೆ ಇವಾಗ ಏನು ಸ್ಯಾಂಡ್ ಇದೆ ಅಥವಾ ನ್ಯಾಚುರಲ್ ಸ್ಯಾಂಡ್ ಇವಾಗ ಅವೈಲೇಬಲ್ ಇಲ್ಲ ಡ್ಯೂ ಟು ಎನ್ವಿರಾನ್ಮೆಂಟಲ್ ಇಶ್ಯೂಸ್. ನಾವು ಸ್ಯಾಂಡ್ ಅಥವಾ ಆರ್ಟಿಫಿಷಿಯಲ್ ಸ್ಯಾಂಡ್ ಬದಲು ಲೋಕಲಿ ಅವೈಲೇಬಲ್ ಸಾಯಿಲ್ನ ಯೂಸ್ ಮಾಡಿಕೊಂಡು ನಾವು ಅಲ್ಲಿ ಹೋಗಿದ್ದು ಓವರಾಲ್ ತುಂಬ ಒಂದು ಲೈಫಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಒಂದು ಕಾನ್ಫಿಡೆನ್ಸಲ್ಲಿ ಒಂದು ಪ್ರೆಸೆಂಟೇಷನ್ ಹೆಂಗೆ ಮಾಡೋದು, ಇಂಟರ್ ಕಾಲೇಜ್ ಕಾಂಪಿಟೇಷನ್ ಅಂದರೆ ಇದು ನನ್ನ ಫಸ್ಟ್ನೇ ಕಾಂಪಿಟೇಷನ್. ಸೊ ಇದು ಓವರಾಲ್ ತುಂಬ ಕಾನ್ಫಿಡೆನ್ಸ್ ಕೊಟ್ಟಿದೆ ನನಗೆ. ಆ್ಯಂಡ್ ನನ್ನ ಫ್ರೆಂಡ್ಸ್ ಅಷ್ಟೇ. ಇದು ಉತ್ತರ ಕರ್ನಾಟಕ ಅಲ್ಲಿದು ಉತ್ತರಾಖಂಡ್ ಡಿಸ್ಟಿಕ್ದು ಸುಮಾರು ಅಲ್ಲಿ ಪ್ಲೇಸಸ್ಗಳು ಸುಮಾರು ಅಲ್ಲಿ ಡಿಸ್ಟಿಕ್ಗಳು ಸುಮಾರು ಕವರ್ ಆಗಿದ್ರು. ಹಾಗಾಗಿ 25+ ಕಾಲೇಜಸ್ ಇದ್ವಿ. ಅದರಲ್ಲಿ ನಮ್ಮದು 62.80 kg ಲೋಡ್ ಸಸ್ಟೈನ್ ಮಾಡ್ತು. ಸೊ ಕಂಪೇರ್ ಟು ಅದರ್ ಕಾಲೇಜಸ್ ಎಲ್ಲ ಕಾಲೇಜಸ್ಸು ಬಂದಿತ್ತು. ಸೊ ಹೊಸ ಎಲ್ಲ ಜನಗಳನ್ನ ನೋಡಿದ್ವಿ, ಇಂಟ್ರ್ಯಾಕ್ಟ್ ಮಾಡಿದ್ವಿ. ಮತ್ತು ನಮ್ಮ ಸ್ಟೂಡೆಂಟ್ಸ್ ಏನಂತ ಅಂದರೆ ನಮಗೆ ಆ್ಯಕ್ಚುಲಿ ಅಲ್ಲಿ ಕ್ರೈಟೀರಿಯಾ ಇತ್ತು, ಲೈಕ್ ವಾಟ್ ಆರ್ ದ ಕಾಂಪಿಟೇಷನ್ಸ್ ವಿತ್ ಇನ್ ದ ಸಿಂಪೋಸಿಯಂ ಅಂತ. ಆ ಕಾಂಪಿಟೇಷನ್ಸ್ಗೆ ಯಾವ ಮಕ್ಕಳು ಸೂಟ್ ಆಗ್ತಾರೆ ಆ ಥರ ನಾವು ಕ್ಯಾಟಗರೈಸ್ ಮಾಡ್ಕೊಂಡ್ಬಿಟ್ಟು. ಇದೇ ವೇಳೆ ಪ್ರಾಧ್ಯಾಪಕರಾದ ಮುರಳೀಧರ್ ಸೇರಿದಂತೆ ಪ್ರಾಧ್ಯಾಪಕ ವೃಂದದವರು ವಿದ್ಯಾರ್ಥಿಗಳು ಹಾಜರಿದ್ದರು. ಹಾಸನ ನಗರದ ಆಕಾಶವಾಣಿ ಭಾಗದಲ್ಲಿರುವ ಬಿಸಿಎಂ ಹಾಸ್ಟೆಲ್ನಲ್ಲಿ ಹಾಸ್ಟೆಲ್ ವಾರ್ಡನ್ ಶ್ರೀಕಂಠೇಗೌಡ ಅವರು ವಿದ್ಯಾರ್ಥಿಗಳಿಗೆ ಸರಿಯಾದ ಊಟವನ್ನ ನೀಡದೆ ದೌರ್ಜನ್ಯವನ್ನ ಎಸಗುತ್ತಿದ್ದಾರೆ ಎಂದು ಆರೋಪಿಸಿ ವಿದ್ಯಾರ್ಥಿಗಳು ಅಹೋರಾತ್ರಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಹಾಸ್ಟೆಲ್ನಲ್ಲಿ ಹೆಚ್ಚುವರಿಯಾಗಿ ಇರುವ ಸುಮಾರು 20 ವಿದ್ಯಾರ್ಥಿಗಳಿಗೆ ಊಟವನ್ನು ನೀಡಲು ವಾರ್ಡನ್ ನಿರಾಕರಿಸಿದ್ದಾರೆ ಎನ್ನಲಾಗಿದ್ದು, ಈ ಬಗ್ಗೆ ವಿದ್ಯಾರ್ಥಿಗಳು ಪ್ರಶ್ನಿಸಿದಾಗ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ನಡೆಯುತ್ತಿದೆ, ಹಾಗಾಗಿ ಗ್ಯಾಸ್ ಸಿಗುತ್ತಿಲ್ಲ, ಹೆಚ್ಚುವರಿ ವಿದ್ಯಾರ್ಥಿಗಳಿಗೆ ಊಟವನ್ನು ನೀಡಲು ಸಾಧ್ಯವಿಲ್ಲ ಎಂಬ ವಿಚಿತ್ರ ಮತ್ತು ಬೇಜವಾಬ್ದಾರಿಯ ಹೇಳಿಕೆಯನ್ನ ನೀಡಿದ್ದಾರೆ ಎಂದು ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ಹಸಿವಿನಿಂದ ಕಂಗಾಲಾದ ವಿದ್ಯಾರ್ಥಿಗಳು ಹಾಸ್ಟೆಲ್ ಎದುರು ಕುಳಿತು ಕಣ್ಣೀರಿಡುತ್ತಾ ಪ್ರತಿಭಟನೆಯನ್ನ ನಡೆಸಿದರು. ಅಲ್ಲದೆ ಹಾಸ್ಟೆಲ್ ಕಳಪೆ ಗುಣಮಟ್ಟದ ಆಹಾರವನ್ನ ನೀಡಲಾಗುತ್ತಿದೆ ಮತ್ತು ನ್ಯಾಯವನ್ನ ಕೇಳಲು ಹೋದರೆ ವಾರ್ಡನ್ ಧಮಕಿ ಹಾಕುತ್ತಾರೆ ಎಂದು ವಿದ್ಯಾರ್ಥಿಗಳು ದೂರಿದ್ದಾರೆ. ಸಮಸ್ಯೆ ಇರಲಿಲ್ಲ. ಕಳೆದ ಒಂದು ವಾರದಿಂದ ಹಾಸ್ಟೆಲ್ ಅಲ್ಲಿ ಏನು ಇನ್ಫ್ಲುಯೆನ್ಸ್ ವಿದ್ಯಾರ್ಥಿಗಳಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಮೊದಲಿಗೆ ಊಟ ಕೊಡ್ತಿರ್ಲಿಲ್ಲ. ನಾರ್ತ್ ಕರ್ನಾಟಕದಿಂದ ಸುಮಾರು 20ಕ್ಕೂ ಅಧಿಕ ವಿದ್ಯಾರ್ಥಿಗಳು ಮತ್ತೆ ಅರಸೀಕೆರೆ ಭಾಗ ಈಗ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ವಿದ್ಯಾರ್ಥಿಗಳು ಬಂದಿದ್ದಾರೆ. ಇವರು ಯುದ್ಧ ಅಂತ ಹೇಳ್ಬಿಟ್ಟು ಯುದ್ಧ ಆದ ಗ್ಯಾಸ್ ಬರ್ತಿಲ್ಲ ಅಂತೇಳಿ ವಿದ್ಯಾರ್ಥಿಗಳಿಗೆ ಮೊದಲು ಊಟನ ನಿಲ್ಲಿಸಿದ್ದಾರೆ. ಎಲ್ಲಿ ಹೊರ ಇನ್ಫ್ಲುಯೆನ್ಸ್ ವಿದ್ಯಾರ್ಥಿಗಳಿಗೆ. ಒಂದು ಎರಡನೇದೇನಂದ್ರೆ ವಿದ್ಯಾರ್ಥಿಗಳಿಗೆ ಊಟ ನಿಲ್ಸಿದ್ದಾರೆ, ಆದ್ರೆ ದಿನ 2 ಬಕೆಟ್ ಊಟ ಉಳಿತೈತೆ. ಆ ಅನ್ನನು ಕೂಡ ಅವರು ಮಕ್ಕಳಿಗೆ ಊಟ ಬಡಿಸ್ತಾರೆ. ಎರಡನೇದು, ಇವತ್ತು ಏನಾಗಿದೆ, ಇವತ್ತು ಮಂಗಳವಾರ ಹಾಸ್ಟೆಲ್ ಚಿಕನ್ ಸಾರ್ ಇತ್ತು. ಚಿಕನ್ ಇದ್ದಂತ ಪಕ್ಷದಲ್ಲಿ ಮಕ್ಕಳು ಚಿಕನ್ ಚೆನ್ನಾಗಿಲ್ಲ ಮತ್ತೆ ಚಿಕನ್ ನಲ್ಲಿ ರೆಕ್ಕೆ ಪುಕ್ಕಗಳು ಇದಾವೆ ಅಂತ ಕೇಳಿದಂತ ಪಕ್ಷದಲ್ಲಿ ವಾರ್ಡನ್ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿ ಇಲಾಖೆಯವರೇ ಹಿಂಗ್ ಕೊಡ್ತಾವ್ರೆ, ನಾನು ಕೊಡ್ತೀನಿ, ನೀವೇನ್ ಮಾಡ್ತೀರಾ, ನನ್ನ ಹತ್ರ ಏನು ಕಿತ್ಕೊಳಕ್ಕಾಗಲ್ಲ, ನೀವು ಇಲಾಖೆನ ಕೇಳ್ಕೊಳ್ಳಿ ಅಂತೇಳಿ ಒಂದು 10 ವಿದ್ಯಾರ್ಥಿಗಳಿಗೆ ಧಮಕಿ ಹಾಕಿದ್ದಾರೆ. ಇಂಥ ಕೇಳಕ್ಕೆ ನಾನು ಒಂದು 8 ಗಂಟೆ ಸುಮಾರು ಇಂಥ ಕೇಳಕ್ ಬಂದಾಗ, ಸರ್ ಏನ್ ಸರ್ ಇವತ್ತು ಚಿಕನ್ ಊಟ ಹಿಂಗೆ ಚೆನ್ನಾಗಿಲ್ವಂತಲ್ಲ, ಯಾಕೆ ಕೊಟ್ಟಿದ್ದೀರಿ ಅಂತ ಕೇಳ ಪಕ್ಷದಲ್ಲಿ ನಮ್ಮ ಮೇಲೆ ಹಲ್ಲೆ ಮಾಡೋದು ಜೊತೆಗೆ ವಾರ್ಡನ್ ಸರ್, ನಿನ್ನನ್ನ ನಾನು ಎಲ್ಲಿ ಹೊಡೆಸ್ಬೇಕು ನಾನು ಹೊಡೆಸ್ತೀನಿ, ನಿನ್ ಮೇಲೆ ಕೇಸ್ ಮಾಡ್ತೀನಿ, ಇದು ನಾನು ಶಪಥ ಮಾಡ್ತಿದ್ದೀನಿ ಅಂತೇಳಿ ನನ್ನ ಮೇಲೆ ಹಲ್ಲೆ ಮಾಡಕ್ ಬಂದ್ರು. ಆ ನಂತರ ವಿದ್ಯಾರ್ಥಿಗಳು ವಿಡಿಯೋ ಇದ್ದಾರೆ, ಅಲ್ಲಿಯ ಅಡಿಗೆ ಭಟ್ರುಗಳೇನಿದ್ದಾರೆ ಅವರು ವಾರ್ಡನ್ನ ತಿಳ್ಕೊಂಡು ಹೋದ್ರು, ಸರ್ ಇಲ್ಲ ಸರ್ ಬನ್ನಿ ಸರ್ ಬೇಡ ಸರ್ ವಿದ್ಯಾರ್ಥಿಗಳ ಮೇಲೆ ಏನು ಗಲಾಟೆ ಮಾಡ್ತಾ ಇದೀರಿ ಅಂತವ. ಆದ್ರೂ ಕೂಡ ವಾರ್ಡನ್ನು ಚಾಲೆಂಜ್ ಹಾಕಿ, ನಾನು ನಿಮ್ಮ ವಿದ್ಯಾರ್ಥಿಗಳು ಯಾರು ಗಲಾಟೆ ಮಾಡಿದ್ರೆ ಅಷ್ಟು ವಿದ್ಯಾರ್ಥಿಗಳನ್ನ ಹೊಡಿಸ್ತೀನಿ ಮತ್ತೆ ಕೇಸ್ ಹಾಕ್ಸ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ನಮಗೆ ಚಾಲೆಂಜ್ ಮಾಡಿ ಹೋಗಿದ್ದಾರೆ. ನಮಗೆ ಮೇಲಾಧಿಕಾರಿಗಳು ಬರೋವರೆಗೂ ನಮ್ಗೆ ರಾತ್ರಿ ಪ್ರತಿಭಟನೆ ನಡೆಸ್ತಾನೆ ಇರ್ತೀವಿ. ಈ ಪ್ರತಿಭಟನೆ ಬೆಳಗಾನ ಮುಂದುವರಿತಾನೆ ಇರ್ತದೆ.
ಈ ಸಮಸ್ಯೆ ಸೃಷ್ಟಿಯಾಗಕ್ಕೆ ಏನ್ ಚಿಕನ್ ಪೀಸೇ ಕಾರಣ ಆಯ್ತಾ ಅಂತ? ಊಟದಲ್ಲಿ ಕಳಪೆ ಇತ್ತು, ಹಾಸ್ಟೆಲಲ್ಲೂ ಕೂಡ ಮೂಲಭೂತ ಸೌಕರ್ಯಗಳಿಲ್ಲ. ವಿದ್ಯಾರ್ಥಿಗಳು ಎಲ್ಲಾನು ಅನುಸರಿಸ್ಕೊಂಡು ಹೋಗ್ತಾ ಇದ್ರು. ಈಗ ನೀವು ಹಾಸ್ಟೆಲ್ಗಳನ್ನ ನೋಡ್ಬೋದು, ವಾಶ್ರೂಮ್ಗಳು ಸರಿ ಇಲ್ಲ, ರೂಮ್ಗಳು ಸರಿ ಇಲ್ಲ, ಮತ್ತೆ ಸೊಳ್ಳೆ ತಿಗಣೆಗಳ ಕಾಟ ಜಾಸ್ತಿ ಇದೆ. ಎಲ್ಲಾ ನಡುವೆಗಳು ವಿದ್ಯಾರ್ಥಿಗಳು ಅನುಸರಿಸ್ಕೊಂಡು ಹೋಗ್ತಿದ್ದಾರೆ. ನೀವು ವಾಶ್ರೂಮ್ಗಳಿಗೆ ಒಂದ್ಸಲಿ ಹೋಗಿ ನೋಡ್ಬಿಟ್ರೆ ಸುಸು ಮಾಡೋಕ್ಕೂ ಮನಸ್ಸಾಗಲ್ಲ, ಅಷ್ಟು ಕೆಟ್ಟ ಹೀನಾಯವಾಗಿದ್ದಾವೆ. ಒಂದು ನರಕ ಯಾತನೆ. ಜೈಲಲ್ಲಿರೋ ಕೈದಿಗಳೇ ಎಷ್ಟೋ ಉತ್ತಮವಾಗಿ ಜೀವನವನ್ನು ನಡೆಸ್ತಿದ್ದಾರೆ ನಮ್ಮ ಹಾಸ್ಟೆಲ್ ವಿದ್ಯಾರ್ಥಿಗಳಿಗಿಂತ. ಅದನ್ನು ನಾವು ಹೊರತುಪಡಿಸ್ಕೊಂಡು ನಮ್ಮ ಜೀವನವನ್ನು ನಡೆಸುವಂತ ಸಂದರ್ಭದಲ್ಲಿ ಒಂದು ಊಟ ಚೆನ್ನಾಗಿರೋದನ್ನ ಕೊಡಿ ಅಂದಾಗ ಇವರು ತನ್ನ ರಾಜಕೀಯ ಹಿತಾಸಕ್ತಿ ಇದೆ, ವರ್ಚಸ್ಸಿದೆ ಅಂದ್ಬಿಟ್ಟು ನೀನನ್ನು ಏನ್ ಮಾಡ್ಬೇಕು ನಾನು ಮಾಡ್ತೀನಿ, ಅಥವಾ ಎಲ್ಲಿಗೆ ಕರೆಸ್ಬೇಕು ನಾನು ಕರೆಸ್ತೀನಿ, ನಿನ್ನ ಮೇಲೆ ಕೇಸ್ ಹಾಕಿಸ್ತೀನಿ ಅಂತ ಅಂದ್ರೆ ಯಾರು ಹೋಗ್ತಾರೆ? ನಾವು ಇಲಾಖೆಯ ಮೇಲಾಧಿಕಾರಿಗಳು ಬರಬೇಕು, ನಾವು ಪ್ರತಿಭಟನೆಯಿಂದ ಹಿಂದೆ ತಗೋಬೇಕು. ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತಾ ಇದೀವಿ. ನೋಡಿ, ಹುಡುಗ 4 ದಿನದಿಂದ ಊಟ ಮಾಡಿಲ್ಲ. ಒಂದು ನಿಮಿಷ, ನಾನು ಕೇಳಿದ ಕ್ವಶನ್ ಇದು ಸೃಷ್ಟಿಯಾಗ ಕಾರಣವೇ ಚಿಕನ್ ಪೀಸ್ ಅಂತ ಕೇಳಿದ್ದೆ ನಾನು. ನ್ಯಾಯಮೂರ್ತಿ ಏನು ಆಕಾಶವಾಣಿ ಹಿಂಭಾಗ ಇರುವಂತಹ ಕಲ್ಲು ಕಟ್ಟಡದ ಹಾಸ್ಟೆಲ್ನ ವಿದ್ಯಾರ್ಥಿಗಳು ಇವತ್ತು ನಾವು ರಾತ್ರೋರಾತ್ರಿ ಸ್ಟ್ರೈಕ್ ಅನ್ನ ಮಾಡ್ತಾ ಇದೀವಿ. ಇವತ್ತು ಊಟ ಕಳಪೆ ಇದೆ ಅಂತ ಹೇಳಿ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಿದಂತಹ ಪಕ್ಷದಲ್ಲಿ, ವಾರ್ಡನ್ ಅವರು ಕೇಳಕ್ ಹೋದಂತಹ ಪಕ್ಷದಲ್ಲಿ ನಮ್ಮನ್ನ ಬೈದು ಮತ್ತೆ ನಿಂದನೆ ಮಾಡಿ ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ. ನಿನ್ನನ್ನು ಎಲ್ಲಿ ನಾನು ನೋಡ್ಕೋಬೇಕು ವಿಚಾರಿಸ್ಕೊತೀನಿ, ಹಾಗೆಯೇ ನಿನ್ನ ಮೇಲೆ ಕೇಸ್ ಹಾಕ್ತೀನಿ, ನಿನ್ನಿಂದ ನನ್ನಿಂದ ಏನು ಕಿತ್ಕೊಳ್ಳೋಕ್ಕಾಗಲ್ಲ, ಈ ತರ ಅನೇಕ ಪದಗಳನ್ನ ಇದು ಮಾಡಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿರೋಂತ ಸಂಭವಗಳು ಕೂಡ ನಡೆದಿದ್ದಾವೆ. ಅದನ್ನ ವಿಡಿಯೋ ಕೂಡ ನಾವು ಕೊಡ್ತೀವಿ. ವಾರ್ಡನ್ ಇಂದ ನಮಗೆ ಇದಾಗ್ತಿದೆ. ಮುಂದಿನ ದಿನಗಳಲ್ಲಿ ನಾವೇನಾದ್ರು ಓಡಾಡುವಂತ ಸಂದರ್ಭದಲ್ಲಿ ಯಾವುದೇ ಏಟ್ಗಳು ಬಿದ್ರು ಕೂಡ, ಅಥವಾ ಯಾವುದೇ ಒಂದು ಘರ್ಷಣೆ ಆದ್ರೂ ಕೂಡ, ಅಥವಾ ನಮ್ಮ ಮೇಲೆ ಸಣ್ಣ ಗಾಯ ಆದ್ರೂ ಕೂಡ ನಮ್ಮ ವಾರ್ಡನ್ನು ಮತ್ತೆ BCM ಇಲಾಖೆಯ ಕಾರಣ. ಯಾಕಂದ್ರೆ ವಾರ್ಡನ್ನು ನಮ್ಮ ಮೇಲೆ ಇವತ್ತು ರಾತ್ರೋರಾತ್ರಿ ಕುಡಿದು ಮತ್ತಿನಲ್ಲಿ ಇವತ್ತು ಹಲ್ಲೆ ಮಾಡಕ್ ಬಂದಿದ್ದಾರೆ. ಇವಾಗ ಈ ವಿಡಿಯೋ ಮೂಲಕ ನಾನು ಹೇಳ್ತಾ ಇದ್ದೀನಿ, ನಮ್ಮ ಮೇಲೆ ಯಾವುದೇ ಒಂದು ಇಂಚು ರಕ್ತ ಬಂದ್ರು ಕೂಡ, ಯಾವುದೇ ನಗರದ ಯಾವುದೇ ಭಾಗದಲ್ಲಿ ಯಾರಾದ್ರೂ ಕೂಡ ನಮ್ಮನ್ನ ಹಲ್ಲೆ ಮಾಡಿದ್ರೆ ವಾರ್ಡನ್ನೇ ಮುಖ್ಯ ಕಾರಣ, BCM ಇಲಾಖೆನೇ ಮುಖ್ಯ ಕಾರಣ. ಮತ್ತೆ ನಮಗೆ ಪ್ರದೀಪ್ ಸರ್ ಮತ್ತೆ ನಮ್ಮ ಇಲಾಖೆ ಅಧಿಕಾರಿಗಳು ಬರೋವರೆಗೂ ಕೂಡ ನಾವು ಪ್ರತಿಭಟನೆಯಿಂದ ಹಿಂದವರೆಗೂ ಹೋಗಲ್ಲ. ನಾವು ಹಿಂಗೆ ಸ್ಟ್ರೈಕ್ ಮಾಡ್ತಾನೆ ಇರ್ತೀವಿ ಅಷ್ಟೇ. ಇಂಪ್ಲೆನ್ಸಿವ್ ನಿಮ್ಗೆ ಊಟ ಕೊಡಲ್ಲ ಅಂತಂದು ಕೇಳಿದ್ರೆ ಸಿಬ್ಬಂದಿ ಕೇಳಿದ್ರೆ ವಾರ್ಡನ್ ಮೇಲೆ ಹಾಕ್ತಾರೆ. ಒಂದೈದು ಆತ್ಮಹತ್ಯೆ ಮಾಡ್ಕೊಳ್ಳೋ ಲೆವೆಲ್ಗೆ ಆಗಿದೆ ನಮಗೆ. ಆ ಲೆವೆಲ್ಗೆ ಟಾರ್ಚರ್ ಕೊಡ್ತಾರೆ. ಕೇಳಿದ್ರೆ ವಾರ್ಡನ್ಗೆ ಫೋನ್ ಹಚ್ಚಂತಾರೆ. ಮಾರ್ನಿಂಗರ ಫೋನ್ ಹಚ್ಚಿ ಕೊಟ್ಟಿದ್ದೀನಿ, ಮತ್ತೆ ಹೋದ್ರೆ ಈಗ ಕೊಡಲ್ಲ ಆ ಕಡೆ, ಮತ್ತೆ ವಾರ್ಡನಿಗೆ ಕಾಲ್ ಮಾಡಂತಾರೆ. ಈಗ ಇನ್ನೂ ಊಟ ಮಾಡಿಲ್ಲ ನಾನು ಇದುವರೆಗಾದ್ರು. ಅಷ್ಟೇ ಟಾರ್ಚರ್ ಕೊಡ್ತಾರೆ. ಇಲ್ಲ ಮಾಡಿಲ್ಲ, ಇನ್ನು ಕೊಟ್ಟಿಲ್ಲ ಊಟ. ಹೇಳಿದ್ರೆ ನೀವು ಹೆಚ್ಚುವರಿ ವಿದ್ಯಾರ್ಥಿ ಗ್ಯಾಸ್ ಪ್ರಾಬ್ಲಮ್ ಹೇಳ್ತಾರೆ. ಏನ್ ಕೇಳಿದ್ರೆ ಗ್ಯಾಸ್ ಪ್ರಾಬ್ಲಮ್ ಹೇಳ್ತಾರೆ. ಈಗ ಅವ್ರ ಹೆಚ್ಚುವರಿ ವಿದ್ಯಾರ್ಥಿಗಳು ಮತ್ತೆ ಸೇರ್ಸ್ಕೊಂಡ್ರೆ ಯಾಕೆ ಸೇರ್ಸ್ಕೊಂಡ್ರ ಅಂತ ಅವರು 1.5 ವರ್ಷ ಆಯ್ತು. 2 ತಿಂಗಳಿಗೆ ವಾರ್ಡನ್ಗಳು ಚೇಂಜ್ ಆಗ್ತಾ ಇದಾರೆ. ನೀನ್ ಇಲ್ಲಿ ಬಂದ್ ಎಷ್ಟು ವರ್ಷ? ನಾವು 1.5 ವರ್ಷ ಆಯ್ತು ಕಣ. ಏನ್ ಓದ್ತಿರೋದು ನೀನು? B.Ed ಓದ್ತಾ ಇದೀವಿ. 500 ಕಿಲೋಮೀಟರ್ ಇಂದ ಬಂದಿದೀವಿ. ನಾವು ಡೈಲಿ ಒಂದಕ್ಕೆ ಹೊರಗೆ ಊಟ ಮಾಡಕ್ಕಾಗಲ್ಲ. ಅದೆಲ್ಲ ಹೇಳಿದ್ರೆ ಯಾಕೆ ಸುಮ್ನಿದ್ದೆ? ಈ ಸುಮ್ಕಿರಾಗ ಅವ್ರು ಯಾರು ಮಾಡ್ಕೊಂಡಿಲ್ಲ, ನಮ್ಗೆ ತಮ್ಮ ಯಾರು ಮಾಡ್ಕೊಂಡಿಲ್ಲ. 2 ತಿಂಗಳಿಗೆ ವಾರ್ಡನ್ ಚೇಂಜ್ ಆಗೋದಕ್ಕೆ ಯಾರು ಏನು ಕೇಳಿಲ್ಲ. ಈಗ ಒಂದ್ ತಿಂಗಳ ಹಿಂದ್ಗಡೆ ವಾರ್ಡನ್ ಚೇಂಜ್ ಆಗಿದ್ದಕ್ಕೆ ಈಗ ಇದಷ್ಟು ಕೇಳ್ತಾ ಇದಾರೆ. ನೀವು ಹೆಚ್ಚುವರಿ ವಿದ್ಯಾರ್ಥಿ ಹೊರಗೆ ಹೋಗಿ, ಅದು ಮೇನ್ ಆಗಿ ಗ್ಯಾಸ್ ಪ್ರಾಬ್ಲಮ್ ಒತ್ತಿ ಹೇಳಿ ನಮ್ಮನ್ನ ಹೊರಗೆ ಕಳ್ಸಕ್ ಪ್ರಯತ್ನ ಮಾಡ್ತಾವ್ರೆ. ಈಗ ಡೈಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇರೋದಿಲ್ಲ ಓವರ್ ಆಲ್ ಟೋಟಲ್? 160 ಮೆಂಬರ್ಸ್ ಅದಾರಣ. 160 ಮೆಂಬರ್ಸ್ ಅಷ್ಟು ಜನ ಊಟ ಮಾಡ್ತಾರಲ್ಲ ಡೈಲಿ? ಇಲ್ಲ ಅಲ್ವಾ? ಈಗ 160 ಮೆಂಬರ್ಸ್ ಅಡಿಗೆ ಅಂತ ಮಾಡ್ತಾರಲ್ವ ಇವರು? ಮಾಡ್ತಾರೆ. ಮತ್ತೆ ಉಳ್ಕೊಂಡಿದ್ದ ಅಡಿಗೆ ಎಲ್ಲ ಏನ್ ಮಾಡ್ತಾರೆ? ಊಟ ಅಲ್ವಾ? ಏನ್ ಮಾಡ್ತಾರೆ ಗೊತ್ತಿಲ್ಲ. ಮತ್ತೆ ನಿಮಗೆ ಊಟ ಕೊಡಕ್ಕೆ ಅಂತ ಅವ್ರಿಗೆ ಇರುವಾಗ ಯಾರು ವಾರ್ಡನ್ ಬರಕ್ ಹೇಳಾಕಿರ್ತಿ? ವಾರ್ಡನ್ ನಂಬರ್ ಎಲ್ಲ ಮರ ನೀನು 1.5 ವರ್ಷ ಸರ್ ಮಧ್ಯಾಹ್ನ ಮಾಡ್ತಾರಲ್ಲ ಊಟ, ಅಡಿಗೆ ಮಧ್ಯಾಹ್ನ ಮಾಡ್ತಾರೆ. ಆದ್ರೆ ಅದು ಅಡಿಗೆ ರೈಸ್ ಮಾಡಿದ್ದು ಜಾಸ್ತಿ ಮಾಡ್ತಾರೆ ಸ್ವಲ್ಪ. ಅದು ಊಟ ಮಾಡಿ ಮಿಕ್ಕಿರುತ್ತೆ, ಅದ್ ಹಂಗೆ ಇಟ್ಟಿರ್ತಾರೆ. ಅದು ಮತ್ತೆ ನೈಟ್ ಬರ್ತೀವಲ್ಲ ನಾವು, ಈಗ ಸ್ವಲ್ಪ ಕಡಿಮೆ ಜನ PUC ಎಲ್ಲರೂ ಹೋದ್ರು, ಅದಕ್ಕೆ ಕಡಿಮೆ ಜನ ಇದೀವಿ. ಇದ್ದದಕ್ಕೆ ಅದೇ ರೈಸ್ ನಮಗೆ ಕೊಡ್ತಾರೆ. ಆ ರೈಸ್ ಏನಿದ್ರೆ ಕೆಳಗಡೆ ಎಲ್ಲ ನೀರಿರುತ್ತೆ, ಅದು ತಿನ್ನಕ್ ಆಗಲ್ಲ. ಏನಾದ್ರೂ ಕೇಳಿದ್ರೆ ಗ್ಯಾಸ್ ಪ್ರಾಬ್ಲಮ್ ಅಪ್ಪ, ಗ್ಯಾಸ್ ಇಲ್ಲ ಅಂತಂದ್ ಹೇಳ್ತಾರೆ. ಅದನ್ನ ಊಟ ಆದ್ರೆ ಹೆಂಗ ಸರ್ ತಿನ್ನಕ್ ಆಗತ್ ನಮ್ಮಿಂದ? ಏನಾರು ಕೇಳ್ರಿ ಈ ರೀಸನ್ ಹೇಳ್ತಾರೆ. ಮತ್ತೆ ಕರೆಕ್ಟ್ ವಾಶ್ರೂಮ್ ಕ್ಲೀನ್ ಮಾಡಲ್ಲ, ಏನ್ ಅದಕ್ಕೆ ಯಾವ್ದನ್ನು ಪ್ರಶ್ನೆ ಮಾಡಿಲ್ಲ ನಾವು. ಏನ ಪರವಾಗಿಲ್ಲ ಅಡ್ಜಸ್ಟ್ ಮಾಡಿ 1.5 ವರ್ಷದಿಂದ ಇದೀವಿ. ಏನಾದ್ರೂ ಕೇಳಿದ್ರೆ ಕರೆಕ್ಟ್ ರೆಸ್ಪಾನ್ಸ್ ಇಲ್ಲ. ಲೆಟರ್ ಬರ್ದು ಸಾಕಾಗಿ ಹೋಯ್ತು. ಹಂಗಾಗಿ ನಾವು ಕೈ ಬಿಟ್ಟಿದೀವಿ. ನಮಗೆ ರೆಸ್ಪಾನ್ಸ್ ಬಂದ್ರೆ ನಾವೇನಾದ್ರು ಮಾಡ್ತೀವಿ, ಅವ್ರನ್ನು ಮಾಡ್ತಿಲ್ಲ. ಈಗ ಊಟ ಇಲ್ಲಿವರೆಗಾದ್ರೂ ಸಹಿಸ್ಕೊಂಡಿದೀವಿ, ಇನ್ಮೇಲಿನ ಸಹಿಸ್ಕೊಳಕ್ ಆಗ್ತಿಲ್ಲ ನಮ್ಮಿಂದ.
ಕೇಂದ್ರ ನಗರ ಪಾಲಿಕೆಯ ಆಯುಕ್ತರಾದ ಶ್ರೀ ರಾಜೇಂದ್ರ ಚೋಳನ್ ರವರು ಇಂದು ಬೆಳಗ್ಗೆ ಬೆಂಗಳೂರು ಕರಗ ಮಹೋತ್ಸವ ಪ್ರಯುಕ್ತ ಕೈಗೊಂಡಿರುವ ಅಗತ್ಯ ಸಿದ್ಧತೆಗಳ ಬಗ್ಗೆ ಶ್ರೀ ಧರ್ಮರಾಯ ಸ್ವಾಮಿ ದೇವಸ್ಥಾನ ಹಾಗೂ ಸುತ್ತಮುತ್ತಲಿನ ಪ್ರದೇಶಕ್ಕೆ ಭೇಟಿಯನ್ನು ನೀಡಿ ಸ್ಥಳ ಪರಿಶೀಲನೆಯನ್ನು ನಡೆಸಿ ಅಧಿಕಾರಿಗಳಿಗೆ ಅಗತ್ಯ ನಿರ್ದೇಶನವನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಧರ್ಮರಾಯ ಸ್ವಾಮಿ ದೇವಸ್ಥಾನ ಹಾಗೂ ಸುತ್ತಮುತ್ತಲಿನ ಪ್ರದೇಶವನ್ನ ಪರಿಶೀಲನೆಯನ್ನು ನಡೆಸಿ ಕರಗ ಮಹೋತ್ಸವ ಕಾರ್ಯಕ್ರಮಕ್ಕೆ ಯಾವುದೇ ಅಡಚಣೆ ಆಗದಂತೆ ನೋಡಿಕೊಂಡು ವಿವಿಧ ಇಲಾಖೆಯ ಅಧಿಕಾರಿಗಳು ಸಮನ್ವಯದೊಂದಿಗೆ ಕಾರ್ಯವನ್ನ ನಿರ್ವಹಿಸಿ ಕರಗ ಹಬ್ಬದ ಯಶಸ್ವಿಗೆ ಶ್ರಮಿಸಲು ಸೂಚಿಸಿದರಲ್ಲದೆ ಕರಗ ಮಹೋತ್ಸವಕ್ಕೆ ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯ ವತಿಯಿಂದ ಕೈಗೊಂಡ ವಿದ್ಯುತ್ ಅಲಂಕಾರ, ರಸ್ತೆ ಗುಂಡಿ ಮುಚ್ಚುವುದು, ಸ್ವಚ್ಛತೆಯ ಕಾರ್ಯ, ಬ್ಲಾಕ್ ಸ್ಪಾಟ್ಗಳ ತೆರವು, ರಸ್ತೆಯ ಅಕ್ಕಪಕ್ಕ ಸುಂದರವಾಗಿಸುವ ನಿಟ್ಟಿನಲ್ಲಿ ಕಾರ್ಪೊರೇಷನ್ ವೃತ್ತದಲ್ಲಿ ಟೌನ್ ಹಾಲ್ ಮುಂಭಾಗ ರಸ್ತೆ, ಕೆಜಿ ರಸ್ತೆ ಇನ್ನಿತರ ಸುತ್ತಮುತ್ತಲಿನ ರಸ್ತೆಯಲ್ಲಿ ಕರ್ವ್ಗಳಿಗೆ ಪೇಂಟಿಂಗ್ ಮಾಡುವ ಮೂಲಕ ಸುಂದರೀಕರಣ ಮಾಡಿರುವುದನ್ನು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಆಯುಕ್ತರು, ನಿರಂತರವಾಗಿ ಸ್ವಚ್ಛತೆ ಕಾರ್ಯ ನಡೆಸುವುದು, ದೇವಸ್ಥಾನ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇನ್ನೂ ಹೆಚ್ಚು ಅಲಂಕಾರಿಕ ವಿದ್ಯುತ್ಗಳನ್ನು ಅಳವಡಿಸುವುದು, ಕೇಂದ್ರ ನಗರ ಪಾಲಿಕೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆಯ ಮುಜರಾಯಿ ಇಲಾಖೆಗಳೊಂದಿಗೆ ಅಧಿಕಾರಿಗಳು ಸಮನ್ವಯದೊಂದಿಗೆ ಕಾರ್ಯವನ್ನು ನಿರ್ವಹಿಸಿ ಸುರಕ್ಷತೆಗಾಗಿ ಅಳವಡಿಸಲಾಗಿರುವ ಕ್ಯಾಮೆರಾಗಳ ಅಗತ್ಯ ಪರಿಶೀಲನೆಯನ್ನ ಮಾಡುವಂತೆ ಸೂಚನೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಅಭಿವೃದ್ಧಿ ಅಪರ ಆಯುಕ್ತರಾದ ದಲ್ಜಿತ್ ಕುಮಾರ್, ಮುಖ್ಯ ಇಂಜಿನಿಯರ್ ವಿಜಯ್ ಕುಮಾರ್, ಹರಿದಾಸ್, ಅಧೀಕ್ಷಕ ಅಭಿಯಂತರರಾದ ಚಂದ್ರಶೇಖರ್, ಕಾರ್ಯಪಾಲಕ ಇಂಜಿನಿಯರ್ ಸೇರಿದಂತೆ ಇತರರು ಹಾಜರಿದ್ದರು. ಚಾಮರಾಜನಗರ ಜಿಲ್ಲೆಯ ಬೂದಿಪಡಗ ಆನೆ ಶಿಬಿರದಲ್ಲಿ ಒಂಟಿಯಾಗಿದ್ದ 63 ವರ್ಷದ ಗಜೇಂದ್ರ ಆನೆಯನ್ನ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಆದೇಶದಂತೆ ನಾಗರಹೊಳೆ ವ್ಯಾಪ್ತಿಯ ಮತ್ತಿಗೋಡು ಶಿಬಿರಕ್ಕೆ ಸ್ಥಳಾಂತರಿಸಲಾಯಿತು. ವಿಶ್ವವಿಖ್ಯಾತ ದಸರಾ ಮಹೋತ್ಸವದಲ್ಲಿ ಹಲವು ಬಾರಿ ಭಾಗಿಯಾಗಿ ರಾಜ್ಯದ ಹೆಮ್ಮೆಯ ಪ್ರತೀಕವಾಗಿದ್ದ ಗಜೇಂದ್ರ ಚಾಮರಾಜನಗರ ಬೂದಿಪಡಗ ಶಿಬಿರದಲ್ಲಿ ಇತ್ತೀಚೆಗೆ ಒಂಟಿಯಾಗಿ ಹೋಗಿದ್ದ. ಸಾಮಾನ್ಯವಾಗಿ ಆನೆಗಳು ಗುಂಪಾಗಿ ವಾಸಿಸುವ ಸೂಕ್ಷ್ಮ ಮನಸ್ಸಿನ ಜೀವಿಯಾಗಿದ್ದು ಒಂಟಿತನದಿಂದ ಕೃಶವಾಗಿದ್ದ. ಕಾಡಿಗೆ ಮೇಯಲು ಬಿಟ್ಟರೆ ಕಾಡಾನೆಗಳೊಂದಿಗೆ ಕಾದಾಡುವ ಸಾಮರ್ಥ್ಯವನ್ನು ಕೂಡ ಕಳೆದುಕೊಂಡಿದ್ದಾನೆ. ಹೀಗಾಗಿ ಸುರಕ್ಷಿತ ಆನೆ ಶಿಬಿರಕ್ಕೆ ಗಜೇಂದ್ರನನ್ನ ಸ್ಥಳಾಂತರಿಸಬೇಕು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಅಭಿಯಾನವೂ ಕೂಡ ನಡೆಯುತ್ತಿತ್ತು. ಹಲವರು ಈಶ್ವರ್ ಖಂಡ್ರೆ ಅವರಿಗೆ ಮನವಿಯನ್ನ ಅರ್ಪಿಸಿದ್ದರು. ಜನರ ಭಾವನೆಗಳಿಗೆ ಮತ್ತು ಮನವಿಗೆ ಸ್ಪಂದಿಸಿದ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಕೂಡಲೇ ನಿಯಮಾನುಸಾರ ಕ್ರಮವನ್ನ ವಹಿಸುವಂತೆ ಕಳೆದ 26ರಂದು ಲಿಖಿತ ಆದೇಶವನ್ನ ನೀಡಿದ್ದರು. ಅದರಂತೆ ಇಂದು ಮಧ್ಯಾಹ್ನ ಬೂದಿಪಡಗದಲ್ಲಿ ಗಜೇಂದ್ರನಿಗೆ ಪೂಜೆಯನ್ನ ಸಲ್ಲಿಸಿ ಇಲಾಖೆಯ ಆನೆ ರಕ್ಷಣೆ ವಾಹನದಲ್ಲಿ ಮತ್ತಿಗೋಡು ಶಿಬಿರಕ್ಕೆ ಸ್ಥಳಾಂತರಿಸಲಾಯಿತು. ಗಜೇಂದ್ರ ಆನೆಯ ಅಭಿಮಾನಿಗಳು, ಸಾರ್ವಜನಿಕರ ಭಾವನೆಗೆ ಸ್ಪಂದಿಸಿದ ಈಶ್ವರ್ ಖಂಡ್ರೆ ಅವರಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೃತಜ್ಞತೆ ಮತ್ತು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಟ್ಯಾಕ್ಸ್ ಟೆರರಿಸಂ ಶುರುವಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೊದಲನೇ ಬಜೆಟ್ನಲ್ಲಿ ಅಬಕಾರಿ ತೆರಿಗೆ ಹೆಚ್ಚಳವನ್ನ ಮಾಡಿದ್ದರು. 3 ವರ್ಷದಲ್ಲಿ 60,000 ಕೋಟಿ ರು ಹೊಸ ತೆರಿಗೆಯನ್ನ ಹಾಕಿದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪಿಸಿದರು. ದಾವಣಗೆರೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 3 ವರ್ಷದಲ್ಲಿ ಸುಮಾರು 5 ಲಕ್ಷ ಕೋಟಿ ಹೊಸ ಸಾಲವನ್ನ ಮಾಡಿ ದಾಖಲೆ ಸಾಲಗಾರ ಸಿದ್ದರಾಮಯ್ಯ ಎಂದು ಹೆಸರನ್ನ ಪಡೆದುಕೊಂಡಿದ್ದಾರೆ. ಎಲ್ಲ ಇಲಾಖೆಗಳಲ್ಲಿ ವ್ಯಾಪಕವಾಗಿ ಭ್ರಷ್ಟಾಚಾರ ನಡೆಯುತ್ತಿದ್ದು, ಇಂತಹ ಭ್ರಷ್ಟ ಸರ್ಕಾರವನ್ನ ನಾನು ಎಂದೂ ಕೂಡ ನೋಡಿರಲಿಲ್ಲ. ಯಾವುದೇ ಹಳ್ಳಿಯಲ್ಲಿ ನೋಂದಣಿಯನ್ನ ಮಾಡಬೇಕೆಂದರೆ ಲಂಚದ ಹಣ ಬೆಂಗಳೂರಿಗೆ ಮುಟ್ಟಬೇಕು, ಇಲ್ಲದಿದ್ದರೆ ನೋಂದಣಿ ಆಗುವುದಿಲ್ಲ. ದೂರದ ಹಳ್ಳಿಯಲ್ಲಿ 1 ಎಕರೆ ಚೇಂಜ್ ಆಫ್ ಲ್ಯಾಂಡ್ಗೆ 10 ಲಕ್ಷ ರೂಪಾಯಿ ನಿಗದಿಯನ್ನ ಮಾಡಿದ್ದಾರೆ. ಇವರು ಕೊಡುವಂತಹ ಅಕ್ಕಿಯಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ. ರೇಷನ್ ಅಂಗಡಿಯವರು ದೂರುಗಳನ್ನ ದಾಖಲಿಸಿದ್ದಾರೆ. ಪ್ರತಿ ತಿಂಗಳು ಎಷ್ಟು ಕಡಿಮೆ ಅಕ್ಕಿ ಹಂಚಿಕೆಯನ್ನ ಮಾಡುತ್ತೇವೆ ಅಷ್ಟು ರಾಜ್ಯ ಸರ್ಕಾರಕ್ಕೆ ಅನುಕೂಲ ಆಗುತ್ತದೆ ಎನ್ನುತ್ತಾರೆ. ಆಸ್ಪತ್ರೆಯಲ್ಲಿ ಮಂತ್ರಿಗಳ ಕಚೇರಿ, ಸಿಎಂ ಕಚೇರಿಯಿಂದಲೇ ಭ್ರಷ್ಟಾಚಾರ ಆರಂಭವಾಗುತ್ತದೆ. ವರ್ಗಾವಣೆ ಉದ್ಯಮವಾಗಿ ಮಾರ್ಪಾಡಾಗಿದೆ. ಯಾವುದೇ ಅಧಿಕಾರಿ ಎಷ್ಟೇ ದುಡ್ಡು ಕೊಟ್ಟು ಬಂದರೂ ಕೂಡ ಎಷ್ಟು ದಿನ ಇರುತ್ತಾನೆ ಎನ್ನುವ ನಂಬಿಕೆ ಇಲ್ಲ. ಆಡಳಿತ ಸಂಪೂರ್ಣ ಕುಸಿದು ಹೋಗಿದೆ. ಜನರ ಮೇಲೆ ಭ್ರಷ್ಟಾಚಾರ ಹೊರೆ ಹಾಕುತ್ತಾರೆ. ಒಂದು ಎಲೆಕ್ಟ್ರಿಕ್ ಕಂಪನಿ 8,000 ಎಲೆಕ್ಟ್ರಿಕ್ ಮೀಟರ್ಗೆ ಚಾರ್ಜ್ ಮಾಡಿದರೆ ಅದರಲ್ಲಿ 6,000 ರೂಪಾಯಿ ಭ್ರಷ್ಟಾಚಾರ ಇದೆ ಎಂದು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು. ಎಲ್ಲಕ್ಕಿಂತ ಹೆಚ್ಚಾಗಿ ವ್ಯಾಪಕವಾಗಿ ಭ್ರಷ್ಟಾಚಾರದಿಂದ ಭ್ರಷ್ಟ ಸರ್ಕಾರವನ್ನೇ ನಾವು ನೋಡಿರಲಿಲ್ಲ. ನೀವು ಯಾವುದೇ ಕಚೇರಿಗೆ ಹೋಗಿ, ಯಾವುದೇ ಹಳ್ಳಿಯಲ್ಲಿ ನೀವು ಯಾವುದಾದ್ರೂ ನೋಂದಣಿ ಮಾಡಬೇಕಾದ್ರೆ ಅದು ಬೆಂಗಳೂರಿಗೆ ಇದು ಭ್ರಷ್ಟಾಚಾರದ ದುಡ್ಡು ಮುಟ್ಟಬೇಕು, ಇಲ್ಲದ್ರೆ ನೋಂದಣಿ ಆಗೋದು. ಲ್ಯಾಂಡ್
ಕನ್ವರ್ಷನ್ಗೆ ಟ್ಯಾಕ್ಸ್ ಇದು ಭ್ರಷ್ಟಾಚಾರ ಇದೆ. ದೂರದ ಹಳ್ಳಿಯಲ್ಲಿ ನಗರಗಳಲ್ಲಿ 1 ಎಕರೆ ಲ್ಯಾಂಡ್ ಚೇಂಜ್ ಆಫ್ ಲ್ಯಾಂಡ್ ಇವು ಆದರೆ 10 ಲಕ್ಷ ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಅಲ್ಲಿಂದ ಪ್ರಾರಂಭ ಆಗಿ ಇವರು ಕೊಡುವಂಥ ಅಕ್ಕಿಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ. ಆ ರೇಷನ್ ಅಂಗಡಿಯ ಮಾಲೀಕರ ಅಸೋಸಿಯೇಷನ್ದವರು ಹೊಸಪೇಟೆ ನಗರದಲ್ಲಿ ಪಟ್ಟಣ ಠಾಣೆಯ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿ ಅಂತರ್ಜಿಲ್ಲಾ ಬೈಕ್ ಕಳ್ಳನೊಬ್ಬನನ್ನ ಬಂಧಿಸಿ ಆತನಿಂದ 12.81 ಲಕ್ಷ ರೂಪಾಯಿ ಬೆಲೆ ಬಾಳುವ 14 ವಿವಿಧ ಕಂಪನಿಯ ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಾನ್ವಿ ಎಸ್ ಅವರು, ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ನ ನಿವಾಸಿ ಮೆಹಬೂಬ್ ಬಂಧಿತ ಆರೋಪಿಯಾಗಿದ್ದಾನೆ. ಆರೋಪಿ ಹೊಸಪೇಟೆಯಲ್ಲಿ 3 ಬೈಕ್, ಬಳ್ಳಾರಿಯಲ್ಲಿ 2, ಮುನಿರಾಬಾದ್, ಗದಗ, ಸಂಡೂರು, ಗಂಗಾವತಿ, ಕಂಪ್ಲಿಯಲ್ಲಿ ತಲಾ 1 ಬೈಕ್ ಹಾಗೂ ಮಂಡ್ಯ ಜಿಲ್ಲೆಯಲ್ಲಿ 2 ಬೈಕ್ಗಳನ್ನು ಕಳ್ಳತನ ಮಾಡಿ ಪರಾರಿಯಾಗಿದ್ದನು ಎಂದು ಮಾಹಿತಿಯನ್ನ ನೀಡಿದರು. ಈ ಕುರಿತು 2022ರಲ್ಲಿ ಹೊಸಪೇಟೆಯ ಪಟ್ಟಣ ಠಾಣೆಯಲ್ಲಿ ಹಾಗೂ 2008ರಲ್ಲಿ ಕೊಪ್ಪಳ ಪೊಲೀಸ್ ಠಾಣೆಯಲ್ಲಿ ಬೈಕ್ ಕಳ್ಳತನದ ಪ್ರಕರಣಗಳು ಆರೋಪಿಯ ಮೇಲೆ ದಾಖಲಾಗಿವೆ ಎಂದು ಮಾಹಿತಿಯನ್ನ ತಿಳಿಸಿದ್ದಾರೆ. ಅಲ್ಲದೆ 2026ರ ಫೆಬ್ರವರಿ 21ರಂದು ಫಿರ್ಯಾದಿದಾರ ವೆಂಕಟೇಶ್ ಅವರು ಪಟ್ಟಣ ಪೊಲೀಸ್ ಠಾಣೆಯ ಬಮದು, ಫೆಬ್ರವರಿ 15ರಂದು ನಗರದ ಶಾನ್ಭಾಗ್ ಟಿಫಿನ್ ರೂಮ್ ಬಳಿಯ ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿದ್ದ ಬೈಕ್ ಕಳ್ಳತನವಾದ ಬಗ್ಗೆ ದೂರನ್ನ ನೀಡಿದ್ದು ಪ್ರಕರಣ ದಾಖಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರು ವಿಶೇಷ ತಂಡವನ್ನ ರಚಿಸಿದ್ದಾರೆ. ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಂಜುನಾಥ ತಳವರ ಅವರು ಮಾರ್ಗದರ್ಶನದಲ್ಲಿ ಪಟ್ಟಣ ಠಾಣೆಯ ಪಿಐ ಫೈಜುಲ್ಲಾ, ಪಿಐಡಿ ಉಲುಗಪ್ಪ ಅವರ ನೇತೃತ್ವದಲ್ಲಿ ರಾಜಶೇಖರ, ಪರಮೇಶ್ವರಪ್ಪ ಹಾಗೂ ಸಿಬ್ಬಂದಿಗಳನ್ನ ಒಳಗೊಂಡ ತಂಡ ಕಳ್ಳನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಮೆಹಬೂಬ್ ಅನ್ನೋ ಒಬ್ಬ ಆರೋಪಿ ಪತ್ತೆಯಾಗಿದ್ದು, ಅವನ ಬಗ್ಗೆ ಸುಳಿವು ಸಿಕ್ಕಿ ವಿಚಾರಣೆ ಕೈಗೊಂಡಾಗ ನಮ್ಮ ಜಿಲ್ಲೆಯ 3 ಬೈಕ್ ಸೇರಿದಂತೆ ಸುಮಾರು 14 ಬೈಕ್ಗಳು ರಿಕವರಿ ಆಗಿದೆ. ಸೊ ಇದರಲ್ಲಿ ಬೆಳ್ಳಾರಿದು 2 ಬೈಕ್, ಮುನಿರಾಬಾದ್ 1, ಗದಗ್ 1, ಸಂಡೂರ್ 1, ಗಂಗಾವತಿ 1, ಕಂಪ್ಲಿ 1, ಮಂಡ್ಯ 2 ಮತ್ತೆ ಹೊಸಪೇಟೆ ನಮ್ಮ ಜಿಲ್ಲೆದು 3 ಬೈಕ್ಗಳು, ಒಟ್ಟು 14 ಬೈಕ್ ಪತ್ತೆಯಾಗಿದೆ. ಈ ಪ್ರಕರಣದ ಆರೋಪಿತರ ಮೇಲೆ ಈಗಾಗಲೇ ಹಳೆಯ 2 ಪ್ರಕರಣಗಳಿದೆ. 2008ರಲ್ಲಿ ಗಂಗಾವತಿಲಿ 1 ಪ್ರಕರಣ ಇದೆ, ಮತ್ತೆ ಟೌನ್ ಠಾಣೆಯಲ್ಲಿ 2002ನೇ ಸಾಲಿನಲ್ಲೂ ಸಹ ಇದೇ ಬೈಕ್ ಕಳ್ತನ ಕುರಿತಂತೆ 1 ಪ್ರಕರಣ ದಾಖಲಾಗಿದೆ. ಸೊ 2 ಹಳೆ ಕೇಸಸ್ ಇದೆ. ಸೊ ಇದರಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಕುಂಟುವ ಎತ್ತುಗಳಂತಾಗಿದ್ದಾರೆ. ಈ ಸರ್ಕಾರವನ್ನ ಕಿತ್ತುಗೆಯಲು ಈ ಉಪಚುನಾವಣೆಯಲ್ಲಿ ಜನರು ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಸೋಲಿಸಬೇಕು ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದರು. ದಾವಣಗೆರೆ ಚುನಾವಣಾ ಪ್ರಚಾರದಲ್ಲಿ ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು 2028ಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದಿಲ್ಲ, ಆಗ ಖಂಡಿತವಾಗಿ ಬಿಜೆಪಿ ಅಧಿಕಾರಕ್ಕೆ ಬರಲಿದೆ. ಆದ್ದರಿಂದ ಜನರು ಈ ಸರ್ಕಾರವನ್ನ ಕಿತ್ತೊಗೆಯಲು ಈ ಉಪಚುನಾವಣೆಯಲ್ಲಿ ಸಹಕರಿಸಲಿದ್ದಾರೆ ಎಂದರು. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಒಂದಾಗಿ ಕೈ ಹಿಡಿದು ಎತ್ತಿ ಜೋಡೆತ್ತುಗಳಾಗಿ ಇದ್ದರು. ಈಗ ಅವರಿಬ್ಬರು ಕೂಡ ಕುಂಟೆತ್ತುಗಳಂತಾಗಿದ್ದಾರೆ. ಇಬ್ಬರು ಕುರ್ಚಿಗಾಗಿ ಕಾದಾಡುತ್ತಿದ್ದಾರೆ. ಇಂತಹ ಕುಂಟುವ ಎತ್ತುಗಳು ರಾಜ್ಯಕ್ಕೆ ಬೇಕಿಲ್ಲ ಎಂದರು. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ದೂರಾಡಳಿತ ಹಾಗೂ 60% ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಅಭಿವೃದ್ಧಿ ಕಾರ್ಯ ಎಲ್ಲೂ ಕೂಡ ನಡೆಯುತ್ತಿಲ್ಲ. ಈ ಬಾರಿ 1.32 ಲಕ್ಷ ಕೋಟಿ ರೂಪಾಯಿ ಸಾಲವನ್ನ ಮಾಡಿದ್ದು ಸಿದ್ದರಾಮಯ್ಯ ಅವರೊಬ್ಬರೇ 4 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಸಾಲವನ್ನ ಮಾಡಿದ್ದಾರೆ. ಎಲ್ಲಾ ಸಮಸ್ಯೆಗಳು ಉಪಚುನಾವಣೆಯಲ್ಲಿ ಬಿಂಬಿತವಾಗಲಿದೆ ಎಂದರು. ಐಪಿಎಲ್ ಪಂದ್ಯದ ಟಿಕೆಟ್ಗಳನ್ನ ಶಾಸಕರಿಂದ ಹಣ ಪಡೆಯದೆ ನೀಡಿ ಎಂದು ನಾನು ಸಲಹೆಯನ್ನ ನೀಡಿದ್ದೇನೆ. ಉಚಿತವಾಗಿ ನೀಡುವುದು ಬೇಕಿಲ್ಲ. ಕ್ರಿಕೆಟ್ ಪಂದ್ಯವನ್ನ ನೋಡಲು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ತಂಡದ ಸಮೇತ ಹೋಗುತ್ತಾರೆ. ಇದರ ಬದಲು ಕ್ಷೇತ್ರದಲ್ಲಿನ ಕ್ರಿಕೆಟ್ ಆಸಕ್ತರಿಗೆ, ಕ್ರೀಡಾಪಟುಗಳಿಗೆ ಟಿಕೆಟ್ಗಳನ್ನ ನೀಡಬಹುದು. ಈ ಮೂಲಕ ಶಾಸಕರು ತಮ್ಮ ಕ್ಷೇತ್ರದಲ್ಲಿನ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹವನ್ನ ನೀಡಬಹುದು. ನಾನು ಉಚಿತ ಟಿಕೆಟ್ಗಳನ್ನ ಕೇಳುವುದೂ ಇಲ್ಲ, ನೋಡಲು ಕೂಡ ಹೋಗುವುದಿಲ್ಲ ಎಂದರು. ಮತ್ತೊಮ್ಮೆ ಹೆಡ್ಲೈನ್ಸ್. ಜೀವ ಬಿಟ್ಟರೂ ಭೂಮಿಯನ್ನ ಬಿಡಲ್ಲ. ಸರ್ಕಾರದ ವಿರುದ್ಧ ಸಿಡಿದೆದ್ದ ದೊಡ್ಡಬಳ್ಳಾಪುರ ರೈತರು. 100ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳ ಮೂಲಕ ರೈತರ ಶಕ್ತಿ ಪ್ರದರ್ಶನ. ಬೆಟ್ಟದ ಭೈರವೇಶ್ವರ ದೇವಾಲಯದ ಆವರಣದಲ್ಲಿ ವಸ್ತ್ರ ಸಂಹಿತೆ ಕಡ್ಡಾಯ. ಇನ್ಮುಂದೆ ಫೋಟೋ ಶೂಟಿಂಗ್ಗೆ ಶುಲ್ಕ ನಿಗದಿ. ಜಿಲ್ಲಾಧಿಕಾರಿ ಲತಾ ಕುಮಾರಿ ಖಡಕ್ ಸೂಚನೆ. ಚನ್ನಕೇಶವನ ಜಾತ್ರೆಯಲ್ಲಿ ಮಳೆರಾಯಿನ ಆರ್ಭಟ. ವಸತಿ ವ್ಯವಸ್ಥೆ ಇಲ್ಲದೆ ಭಕ್ತರ ಪರದಾಟ. ಅಂಗಡಿ ಮುಂಗಟ್ಟುಗಳಲ್ಲೇ ಆಶ್ರಯ ಪಡೆದ ಸಾವಿರಾರು ಭಕ್ತರು. ನೀವು ನೋಡ್ತಾ ಇದ್ದೀರಾ, ಇದೇ ಇವತ್ತಿನ ವಿಶೇಷ ಸುದ್ದಿ. ಪ್ರತಿಕ್ಷಣ ನಿಮ್ಮೊಂದಿಗೆ ವಿವಿಸಿ ನ್ಯೂಸ್. ಸತ್ಯದ ಕಡೆ ನಮ್ಮ ನಡೆ.